ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗರಿ ಕರ್ತಲ್ಲಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ಕೆಲವೊಂದು ವಿಷಯಗಳು ನಮ್ಗೆ ಸ್ಪಷ್ಟವಾಗಿ ಬೋಧನೆ ಮಾಡತಕ್ಕಂಥದನ್ನ ನಾವು ನೋಡೋಣ. ಅರಣ್ಯಕಾಂಡ ಪುಸ್ತಕ, ಅರಣ್ಯಕಾಂಡ 21ನೇ ಅಧ್ಯಾಯ ಅದರ 4ನೇ ವಚನದಲ್ಲಿ ನೋಡುವಾಗ, ಅರಣ್ಯಕಾಂಡ 21ನೇ ಅಧ್ಯಾಯ 4ನೇ ವಚನ ಸರ್ತಿ ಹೋದ್ರಿ. ಅರಣ್ಯಕಾಂಡ ಪುಸ್ತಕ ನಂಬರ್ ಚಾಪ್ಟರ್ 21:4. ಇಸ್ರಾಯೇಲರು ಔರ್ ಬೆಟ್ಟದಿಂದ ಹೊರಟು ಎದೋಮೆರ ದೇಶವನ್ನ ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಓಕೆ, ಒಂದು ನಿಮಿಷ ದೇವರ ವಾಕ್ಯ ಕೇಳಾರ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಮೋಶೆ ಇಸ್ರಾಯೇಲ್ ಜನರಿಗೆ ಬಿಡಿಸ್ಕೊಂಡು ಬರಬೇಕಾದ್ರೆ ಅನೇಕ ಕಷ್ಟಗಳು ಪಟ್ಟಿದ್ದ. ಮೋಶೆ ಇಸ್ರಾಯೇಲ್ ಜನರನ್ನ ಕಾಪಾಡಿಕೊಂಡು ಬರಬೇಕು. ಆ ಗುಲಾಮತನದಿಂದ ಅವ್ರಿಗೆ ಬಿಡಿಸ್ಕೊಂಡು ಒಳ್ಳೆ ಫಲವತ್ತಾದ ಭೂಮಿ ಕಾನಾನ್ ದೇಶಕ್ಕೆ, ವಾಗ್ದಾನ ಕೊಟ್ಟಿರ್ತಕ್ಕಂಥ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರ್ಬೇಕಂತೇಳಿ ರಾತ್ರಿ ಹಗಲು ಪ್ರಯಾಸ ಪಟ್ಟಿದ್ದ ಯಾರು? ಸೇವಕನಾದ ಮೋಶೆ. ಅನೇಕ ಕಷ್ಟದಿಂದ ನಿದ್ರೆ ಮಾಡಿಲ್ಲ ಅವನು, ಹೆಂಡತಿ ಮಕ್ಕಳ ಜೊತೆ ಇದ್ದಿಲ್ಲ ಅವನು. ಅನೇಕ ಕಷ್ಟವನ್ನು ಪಟ್ಟಿ ತನ್ನ ಸ್ವಕೀಯ ಜನರಾಗಿರ್ತಕ್ಕಂಥ ಇಸ್ರಾಯೇಲರನ್ನ ಬಿಡಿಸಿಕೊಂಡು ಬರುವುದಕ್ಕಾಗಿ ಆ ಫರೋನ ರಾಜನ ಎದುರು ಕಡೆ ಅನೇಕ ಒಂದು ಯುದ್ಧಗಳಂತಂದ್ರೆ ಅನೇಕ ಒಂದು ಸಭೆಗಳಲ್ಲಿ, ಆ ಸಭೆ ಆ ಒಂದು ಮಂಡಳಿಯಲ್ಲಿ ಆ ಮಂತ್ರವಾದಿಗಳನ್ನು ಎದುರಿಸಿದ ಫರೋನಿಗೆ ಕೂಡ ಅವನು ಎದುರ ನಿಂತುಕೊಂಡು ಅನೇಕ ಮಾತುಗಳನ್ನಾಡಿ ರಾಜನಿಗೆ ಕೂಡ ಎದುರು ಹಾಕೊಂಡಿದ್ದ ಯಾರು? ಮೋಶೆ. ಹಲ್ಲೆಲೂಯಾ. ಆ ಮೋಶೆ ಅಷ್ಟು ಕಷ್ಟವನ್ನು, ಅಷ್ಟು ಪ್ರಯಾಸವನ್ನು ಪಡ್ಕೊಂಡು ಬಂದು ಆ ಒಂದು ಇಸ್ರಾಯೇಲ್ ಜನರಿಗೆ ಬಿಡಿಸ್ಕೊಂಡು ಬಂದಿದ್ದ ಮೇಲೆ ಅಲ್ಲಿ ಏನಾಗಿತ್ತಂದ್ರೆ, ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಆ ಒಂದು ಇಸ್ರಾಯೇಲ್ ಜನರಿಗೆ ಬಿಡಿಸ್ಕೊಂಡು ಬಂದಾಗ ಇಲ್ಲಿ ಕೆಲವೊಂದು ಸಂಗತಿಗಳು ನಡಿಲತ್ತದ, ಕೆಲವೊಂದು ವಿಷಯಗಳು ನಡಿಲತ್ತದ. ಏನಂತ? ಇಸ್ರಾಯೇಲ್ ಜನ ಹೋರ್ ಬೆಟ್ಟದಿಂದ ಹೊರಟು, ಯಾವ ಬೆಟ್ಟ ಅಂತ್ರಿ? ಒಂದು ಬೆಟ್ಟ ಬರ್ಲತ್ತದ. ಆ ಬೆಟ್ಟವನ್ನು ಪಾಸ್ ಆಗಿ ಬಂದು ಎದೋಮೆರ ಒಂದು ದೇಶವನ್ನ ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರ ಮಾರ್ಗವನ್ನ ಅವರು ಏನ್ ಮಾಡತ್ತಾರೆ? ಅಲ್ಲಿಂದ ಪ್ರಯಾಣ ಮಾಡತ್ತಿನಾಗ ಮಾರ್ಗದಾಗ ಏನಾಗ್ಯದಂತ ಅವ್ರಿಗೆ, ಮಾರ್ಗದಾಗ ಏನಾಗ್ಯದಂತ ಅವ್ರಿಗೆ, ಮಾರ್ಗ ಪ್ರಯಾಣ ಮಾಡುತ್ತಿರಲು ಏನಾಗ್ಯದಂತ? ಆಯಾಸವಾಗ್ಯದಂತ. ಏನಾಗ್ಯದಂತ? ನಡ್ಕೊಂಡು ಬಂದು ಅವ್ರಿಗೆ ಏನಾಗ್ಯದಂತ? ಬೇಸರ ಬಂದದಂತ. ಹಲ್ಲೆಲೂಯಾ. ಏನ್ ಬಂದದಂತ? ಅವನಿಗೆ ಬೇಸರ ಬಂದ. ಇವತ್ತು ಮನುಷ್ಯನು ಪ್ರಾರ್ಥನೆ ಮಾಡ್ಬೇಕಾದ್ರೆ, ಮನುಷ್ಯನು ವಾಕ್ಯ ಓದ್ಬೇಕಾದ್ರೆ, ಕರ್ತನ ಸನ್ನಿಧಾನಕ್ಕೆ ಬರ್ಬೇಕಾದ್ರೆ ಸ್ತುತಿ ರಾಗಗಳು ಹಾಡ್ತಾರ, ವಾಕ್ಯವನ್ನು ಓದುತ್ತಾರ, ಸನ್ಮಾನ ಕಾರ್ಯಕ್ರಮಗಳು ಮಾಡ್ತಾರ, ಗಿಫ್ಟ್ಗಳನ್ನ, ಸರ್ಟಿಫಿಕೇಟ್ಗಳನ್ನು ಕೊಡ್ತಾರ, ಡಾನ್ಸ್ಗಳನ್ನು ಮಾಡ್ತಾರ, ಸ್ಕಿಟ್ಗಳನ್ನು ಮಾಡ್ತಾರ, ಭಜನಿ ರಾಗಗಳು ಆಡ್ತಾರ. ಬೇಸರ ಆಗಲ್ಲ. ಯಾವಾಗ ವಾಕ್ಯ ಅಂತ ಹೇಳಿ ಬರ್ತೀವೋ ಅವಾಗ ಮನುಷ್ಯನಿಗೆ ಏನು ಬರ್ತದಲ್ಲಿ? ಆಯಾಸ ಆಗ್ತದ, ಬೇಸರ ಬರ್ತದ, ಆಕುಳಿಕೆ ಬರ್ತದ, ತೂಕುಳಿಕೆ ಬರ್ತದ, ನಿದ್ರೆನೂ ಬರ್ತದ, ಮನುಷ್ಯನಿಗೆ ಬೇಸರ ಆಗ್ತದ. ಹಲ್ಲೆಲೂಯಾ. ಇನ್ನೇನು ಸೆಕೆಂಡ್ ಸ್ಟೆಪ್, ಎದೋಮೆರ ಸೀಮೆಯನ್ನು ದಾಟ್ಕೊಂಡು ಮುಂದೆ ಇನ್ನೇನು ಕಾನಾನ್ ದೇಶದ ಎಷ್ಟೋ ಅದ್ಭುತಗಳು ನಡೆದದ, ಎಷ್ಟೋ ಮೆರಕಲ್ಗಳು ನಡೆದದ, ಎಷ್ಟೋ ಸೂಚಕ ಕಾರ್ಯಗಳು ನಡೆದದ. ಕರ್ತನಲ್ಲಿ ಪ್ರಿಯರೇ, ಕೈ ಇದ್ದಂತ ನೀರಿಗೆ ದೇವರು ಸಿಹಿ ಮಾಡ್ಯಾರ, ಬಂಡಿ ಒಳಗಿನ ದೇವರು ನೀರು ಕೊಟ್ಟಾರ, ಅವ್ರಿಗೆ ಮನ್ನವನ್ನು ಸುರಿಸ್ಯಾರ ದೇವರು. ಅವ್ರಿಗೆ ಊಟ ಮಾಡ್ಲಿಕ್ಕೆ ಮಾಂಸ ಬೇಕಾದ್ರೆ ಮಾಂಸ ಕೂಡ ದೇವರು ಕೊಟ್ಟಾರ. ಆದ್ರೆ ಮುಂದೆ ಬರ್ತಾ ಅವ್ರ ಪ್ರಯಾಣ ಏನಾಗಿತ್ತಂತ? ಬೇಸರಗೊಂಡಿದ್ರು ಅವರು. ಹಲ್ಲೆಲೂಯಾ. ಮುಂದೆ ಬರ್ತಾ ಏನಾಗಿತ್ತು ಅವ್ರ ಪ್ರಯಾಣ? ಬೇಸರದಿಂದ ಕೂಡಿತ್ತು. ಅಲ್ಲಿ ಏನಾಗ್ಲತ್ತಂದ್ರ, ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರುವಲ್ಲಿ ಅವ್ರಿಗೆ ಏನಾಗಿತ್ತಂತ? ಬೇಸರ ಬಂದಿತ್ತಂತ. ಏನಾಗಿತ್ತು ಅವರಿಗೆ? ಬ್ಯಾಸರ್ಕಿ. ಏನ್ ಬಂದಿತ್ತಂತ ಅವ್ರಿಗೆ? ಪ್ರಾರ್ಥನೆ ಮಾಡ್ಲಿಕ್ಕೆ ಬೇಸರ ಆಗಿತ್ತು, ನಡ್ಕೊಂಡು ಹೋಗ್ಲಿಕ್ಕೆ ಬೇಸರ ಆಗಿತ್ತು, ಆರಾಧನೆ ಮಾಡ್ಲಿಕ್ಕೆ ಬೇಸರ ಆಗಿತ್ತು, ಸಬ್ಬತ್ ದಿನ ದೇವರಿಗೆ ಆರಾಧನೆ ಮಾಡ್ತಕ್ಕಂಥ ದಿನ ಅವ್ರಿಗೆ ಬೇಸರ ಆಗಿತ್ತು. ಆ ಶನಿವಾರ ಸಬ್ಬತ್ತು ದಿನ ಅವ್ರ ಗುಡಾರಗಳು, ಡೇರೆಗಳು ಹಾಕೊಂಡು ಪ್ರಾರ್ಥನೆ ಮಾಡ್ಬೇಕು, ದೇವರಿಗೆ ಧೂಪಗಳು ಹಾಕ್ಬೇಕು, ದೇವರಿಗೆ ಯಜ್ಞಗಳು ಅರ್ಪಿಸ್ಬೇಕು. ಇಂಥ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಏನಾಗಿತ್ತು? ಬೇಸರವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಇವತ್ತು ಮನುಷ್ಯನಿಗೆ ಕೂಡ ದೇವರು ಅವನ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಉಪಕಾರಗಳನ್ನು ಮಾಡ್ತಾ ಬೇಸರಗೊಂಡ ಮನುಷ್ಯ
ಅವನ ಜೀವಿತದಲ್ಲಿ, ಅವನ ಲೈಫ್ನಲ್ಲಿ ದೇವರು ಎಷ್ಟು ಕಷ್ಟಪಟ್ಟು, ಎಷ್ಟು ಅವನ ಕಷ್ಟದಿಂದ ಮೇಲ್ ತಂದಿರ್ತಕ್ಕಂಥದನ್ನ, ಅದ್ಭುತ ಕಾರ್ಯಗಳು ಮಾಡಿರ್ತಕ್ಕಂಥದನ್ನ ಇವತ್ತು ಮನುಷ್ಯ ನೆನೆಸ್ಕೊಂಡು ಬೇಸರಗೊಳ್ಳತನ. ಕರೆಕ್ಟ್ ಆಗಿ ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಕರೆಕ್ಟ್ ಆಗಿ ದೇವರಿಗೆ ಆರಾಧನೆ ಮಾಡ್ತಾ ಇಲ್ಲ, ಕರೆಕ್ಟ್ ಆಗಿ ದೇವರ ಸನ್ನಿಧಾನದಾಗ ಇರ್ತಾ ಇಲ್ಲ, ಕರೆಕ್ಟ್ ಆಗಿ ಉಪವಾಸಗಳಲ್ಲಿ ಇರ್ತಾ ಇಲ್ಲ, ಕರೆಕ್ಟ್ ಆಗಿ ದೇವರ ಸನ್ನಿಧಾನದಲ್ಲಿ ವಾಕ್ಯ ಓದುವಂತಕ್ಕಂಥದ್ದಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ, ಸಭೆ ಪ್ರಾರ್ಥನೆ ಇಲ್ಲ, ಬೇಸರದಿಂದ ಗೊಂಡ ಮನುಷ್ಯ. ಇವತ್ತು ಇವರು ಬೇಸರಗೊಂಡಿನ ಸಲುವಾಗಿ ಇಲ್ಲಿ ಏನು ಘಟನೆ ನಡೆದದ, ಏನು ಅನಾಹುತಗಳಾಗ್ಲತ್ತದ, ಯಾವ ಪರಿಸ್ಥಿತಿ ಇವತ್ತು ಮನುಷ್ಯನ ಮೇಲೆ ಬಂದದ. ಪ್ರಾರ್ಥನೆ ಬೇಸರ ಮಾಡಿದ್ರಿಂದ, ಆರಾಧನೆ ಬೇಸರಗೊಂಡಿದ್ದರಿಂದ, ಕರ್ತನ ಪ್ರಯಾಣದಲ್ಲಿ ಸೇವೆದಲ್ಲಿ ಬೇಸರಗೊಂಡಿದ್ದರಿಂದ ಯಾವ ಒಂದು ಪರಿಸ್ಥಿತಿ ಮನುಷ್ಯನಿಗೆ ಬಂದದ. ಒಂದು ಸರ್ತಿ 5ನೇ ವಚನ ನಾವು ಓದೋಣ. ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಯಾ ಸೇವಕ ಅವ್ರಿಗೆ ಬಿಡಿಸ್ಕೊಂಡು ಬಂದಿದ್ದನೋ, ಯಾ ದೇವರು ಅವರಿಗೆ ಬಿಡುಗಡೆ ಮಾಡಿದ್ರು, ಅದೇ ದೇವರಿಗೆ, ಅದೇ ಮೋಶೆಗೆ ಇವ್ರೇನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ? ವಿರುದ್ಧವಾಗಿ ಅಪೋಸಿಟ್ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತ? ಅಪೋಸಿಟ್ ಆಗಿ, ದೇವರಿಗೆ ವಿರುದ್ಧವಾಗಿ, ಆ ಒಂದು ಮೋಶೆಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಕೆಲವು ವರ್ಷಗಳಿಂದ 2021ರಾಗ ಕರ್ತಲಿ ಪ್ರಿಯ ದೇವರ ಮಕ್ಕಳೇ, ಕೋವಿಡ್ ಟೈಮ್, ಆ ಸೇವೆ ಮೇಲೆ ಅನೇಕ ಘಟನೆಗಳು ಬಂದಾಗ ಆಗ ಪ್ರೇಯರಿಗೆ ಬರ್ತಕ್ಕಂಥವ್ರು ಏನಂದ್ರಂತ, ಕಿಶೋರ್ ಪಾಸ್ಟರ್ ಪ್ರೇಯರ್ ನಡೀತದ, ಕಿಶೋರ್ ಪಾಸ್ಟರ್ ಪ್ರೇಯರ್ ನಡೀತದ, ಉಲ್ಟಾ ಅಪೋಸಿಟ್ ಆಗಿ ಮಾತಾಡಕ್ ಪ್ರಾರಂಭ ಮಾಡಿದ್ರು. ಎಷ್ಟೋ ಜನರಿಗೆ ದೇವರು ಅದ್ಭುತ ಕಾರ್ಯ ಮಾಡ್ಯಾರ, ಸೂಚಕ ಕಾರ್ಯಗಳು ಮಾಡ್ಯಾರ, ಅಲ್ಲಿ ಪ್ರೇಯರ್ ನಡೀತದ, ಅಲ್ಲಿ ಜನ ಬರ್ತಾರ. ಹಲ್ಲೆಲೂಯಾ. 2021ರಾಗ ಗಾದ್ಗಿದ ಒಂದೇ ತಲ ಪ್ರೇಯರ್ ನಡೆಸ್ತೀವಿ. ಈಗ 2025ರಾಗ 4 ಜಾಗದಾಗ ಆರಾಧನೆ ನಡೀಲತ್ತ. ಚಾಪಳೆ ತಟ್ಟಬೇಕು. ಹಲ್ಲೆಲೂಯಾ. ಕರ್ತನ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ವಚನ ಹೇಳುತ್ತದ, ಸ್ವಸ್ಥತೆ ಆಗಿರ್ತಕ್ಕಂಥ ಸ್ಥಳಕ್ಕ, ಸ್ವಸ್ಥತೆ ಮಾಡಿರ್ತಕ್ಕಂಥ ಸತ್ಯವಾದ ದೇವರನ್ನ ಇವತ್ತು ಕೆಲವರು ಅಪೋಸಿಟ್ ಆಗಿ ಮಾತಾಡ್ತಾರೆ. ಎಷ್ಟು ಪ್ರಾರ್ಥನೆ ಮಾಡ್ಬೇಕು, ಆ ದೇವ್ರು ನಮ್ಗೇನ್ ಒಳ್ಳೇದು ಮಾಡ್ಯಾರ? 10 ಅದ್ಭುತಗಳು ಮರ್ತು ಹೋಗ್ತಾರ, ಒಂದು ಕಷ್ಟನೇ ಬರ್ತದಲ್ಲಿ. 4 ಜನ ಮಕ್ಕಳರಂದ್ರ, ಒಂದು ಮಗನಿಗೆ ರೋಗ ಬಂದ, ಆ ಮಗ ಸತ್ತೋಗ್ಯಾನಂತೇಳ್ರಿ, ಇನ್ನು 3 ಜನ ಮಗನಿಗೆ ದೇವ್ರು ಬದುಕಿಸಿದ ನೆನಪಾಯ್ತು, ಆ ಸಾಲದಿಂದ ಬಿಡುಗಡೆ ಮಾಡಿದ ನೆನಪಾಯ್ತು, ಆ ಕುಡುಕತನದಿಂದ ಬಿಡುಗಡೆ ಮಾಡಿದ ನೆನಪಾಯ್ತು. ಹಲ್ಲೆಲೂಯಾ. ಹೊಲದಾಗ ಒಳ್ಳೆ ಬೆಳೆ ಕೊಟ್ಟಿದ್ ನೆನಪಾಯ್ತು, ಒಳ್ಳೆ ಗರ್ಭಫಲ ಕೊಟ್ಟಿದ್ ನೆನಪಾಯ್ತು. ಇವತ್ತು ಅದೇ ದೇವರಿಗೆ ಇವ್ರು ಪ್ರಾರ್ಥನೆ ಮಾಡ್ಲತ್ತಿಲ್ಲ, ಇವತ್ತು ಅದೇ ದೇವರಿಗೆ ಇವ್ರು ಕೊಂಡಾಡ್ಲತ್ತಿಲ್ಲ, ಇವತ್ತು ಅದೇ ಸೇವಕರು ಅದೇ ದೇವರಿಗೆ ಅಪೋಸಿಟ್ ಆಗಿ ಮಾತಾಡ್ತಕ್ಕಂಥವ್ರು. ಹಂಗೇನೆ ಇಸ್ರಾಯೇಲ್ ಜನ ಕೂಡ, ಆ ಇಸ್ರಾಯೇಲರಿಗೆ ದೇವರು ಎಷ್ಟೋ ಅದ್ಭುತಗಳನ್ನ ಮಾಡಿ ಅವರನ್ನ ಬಿಡಿಸಿಕೊಂಡು ಬಂದಿದ್ರು. ಬರ್ತಾ 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 ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಕೆಂಪು ಸಮುದ್ರ ಮಾರ್ಗ ಅದ್ರ ಬಲ್ಲಿಂದ ಹೋಗ್ಬೇಕಾದ್ರೆ ಜನರಿಗೆ ಏನಾಗ್ಯದಂತ, ಈಗ ಆ ಒಂದು ಪ್ರಯಾಣ ಏನಾಗ್ಯದಂತ? ಬೇಸರ ಆಗ್ಯದಂತ. ಜನರಿಗೆ ಏನಾಗ್ಯದಂತ ಪ್ರಯಾಣ? ಈಗ ಬೇಸರ. ಯಾಕೆ? ಮಾಂಸ ದೇವರು ಕೊಟ್ಟಾರ, ಮನ್ನಾ ಕೊಟ್ಟಾರ, ಇವ್ರು ಕೆಲಸ ಮಾಡೋದಿದ್ದಿಲ್ಲ, ಇವ್ರು ಕಳವಿ ಭೂಮಿಯಲ್ಲಿ ಬಿತ್ತೋದಿದ್ದಿಲ್ಲ, ಡೈರೆಕ್ಟ್ ಮೇಗಿಂದ ಮನ್ನಾ ಬರ್ತಿತ್ತು. ಅನ್ನ ಅವಲಕ್ಕಿ ಅಂತೇವ, ಅವಲಕ್ಕಿ ಎಲ್ಲರಿಗೂ ಅನ್ನದ, ಇದು ಡೈರೆಕ್ಟ್ ಮ್ಯಾಗಿಂದ ಬೀಳ್ತಿತ್ತಂತ. ಹಲ್ಲೆಲೂಯಾ. ಮಳಿ ಬಂದ್ರೆ ಹೆಂಗ ಬರ್ಫ್ ಬೀಳದ್ ನೋಡಿರಿ, ಹಂಗ ಆಕಾಶದಿಂದ ಮನ್ನಾ ಬೀಳ್ತಿದ್ದ. ಎಷ್ಟು ಬೇಕಷ್ಟು ತುಂಬಿಕೊಡ್ರಿ. ಸೋಮವಾರದಿಂದ ಶುಕ್ರವಾರ ತನ ಜನ ಆ ಮನ್ನಾ ತುಂಬಿಕೊಂಡು ಪ್ರಯಾಣ ಮಾಡ್ತಾನೆ ಇರ್ತಿರಂತ. ಹಲ್ಲೆಲೂಯಾ. ಸಂಡೇದಿಂದ ಶುಕ್ರವಾರ ತನ. ಆದ್ರ ಶನಿವಾರ ಬಂದಾಗ, ಸಬ್ಬತ್ ಬಂದಾಗ ದೇವ್ರು ಹೇಳ್ತಿರು, ನೀವು ಯಾವ ಕೆಲಸ ಮಾಡಬಾರ್ದು, ಯಾರು ಮನ್ನಾ ತಗೊಳ್ಬಾರ್ದು, ಯಾರು ಮಾಂಸ ಸುಡಬಾರ್ದು, ಮಾಂಸ ಮಾಡಬಾರ್ದು, ಅನ್ನ ತಿನ್ಬಾರ್ದು, ಅನ್ನ ರೆಡಿ ತುಂಬಿಕೊಳ್ಬಾರ್ದು ಪಾತ್ರೆದಾಗ. ನೀವು ಸಬ್ಬತ್ ದಿನ ದೇವ್ರಿಗೆ ಆರಾಧನೆ ಮಾಡ್ರಿ. ಅದಕ್ಕೆ ಕೆಲವೊಬ್ರು ಏನ್ ಮಾಡ್ಯಾರ, ಒಂದು ದಿನ ಬೇಗನ ಚುಚ್ಚಿ ಹೊಡಿಬೇಕಂತ, ಒಂದು ದಿನ ಮನ್ನಾ ಕೂಡಿಸ್ಕೊಳ್ಬಾರ್ದಂತ, ಉಪವಾಸ ಇರ್ಬೇಕಂತ ಅಂತೇಳಿ ಕೆಲವೊಬ್ರು ಏನ್ ಮಾಡ್ತಿದ್ರು ಅಂತಂದ್ರ, ಒಲೆ ಹಚ್ಚಿ ಅಡಿಗೆ ಮಾಡ್ಲಕ್ ಚಾಲ ಮಾಡ್ತೀರಿ, ಮನ್ನಾ ಶೇಖರಣೆ ಮಾಡ್ಕೊಳ್ತೀರಿ. ಆ ಒಂದು ಇದರಿಂದ ಮುಂದೆ ಬರ್ತಾ ಬರ್ತಾ ಆ ಕೆಲವೊಂದು ದಿನಗಳಾಗಿದ ಮೇಲೆ ಮನ್ನಾ ಬರೋದು ಕೂಡ ನಿಂತೋಯ್ತು. ಯಾಕ? ಈ ಇಸ್ರಾಯೇಲ್ ಕೆಟ್ಟ ಗುಣದಿಂದ, ಯಾಕ ಇಸ್ರಾಯೇಲ್ ಮಾಡ್ತಕ್ಕಂಥ ಮೊಂಡುತನದಿಂದ ದೇವರು ಇಷ್ಟೊಂದು ಅದ್ಭುತ ಕಾರ್ಯ ಮಾಡ್ಯಾರ. ನೀರ್ ಬೇಕು, ಇನ್ನೇನು ಸಾಯ್ಲತ್ತೇವ ನಾವು ಅಂತ ಹೇಳ್ಯಾರ. ಮುಂದೆ ಕೆರೆನೋ, ಮುಂದೆ ಏನು ಸಮುದ್ರನ ಸಿಗ್ತದ ಕುಡಿಲಾಕ, ಆದ್ರೆ ಇವ್ರು ತಾಳಿಲ್ಲ.
ಮೋಶೆಗೆ ಮತ್ತೆ ಅಪೋಸಿಟ್, ದೇವರಿಗೆ ಅಪೋಸಿಟ್. ಆ ಇಸ್ರೇಲ್ ಐಗುಪ್ತ ದೇಶದಾಗ ನಾವು ಚಂದ ಇದ್ದಿದ್ದೇವೆ, ಇಲ್ಲಿಗೆ ನಮಗೆ ಕೊಲೆ ಮಾಡ್ಲಿಕ್ಕೆ ತಂದಿದೆ ಮೋಶೆ ಅಂತ ಹೇಳಿ ಆ ಮೋಶೆಗೆ ಅಪೋಸಿಟ್ ಮಾತಾಡ್ಲಕ್ ಪ್ರಾರಂಭ ಮಾಡಿದ್ರು. ಅವಾಗ ಇವತ್ತು ಆಳಲ್ ಸಲುವಾಗಿ ಬಂಡೆಗೆ ಅಪ್ಪಣೆ ಕೊಡ್ತಕ್ಕಂಥ ಮೋಶೆ ಈ ಮಂದಿ ಕಾಲಾಗ, ಈ ಜನರ ಕಾಲಾಗ, ಇಸ್ರೇಲ್ ಜನರ ಕಾಲಾಗ ಬಂಡಿ ಸಿಟ್ಟಿಲ್ ಹೊಡಿತಾನ. ಹಲ್ಲೆಲೂಯಾ. ಯಾರ ಕಾಲಾಗ ಹೊಡಿತಾನ ಮೋಶೆ? ನಿಮ್ ಕಾಲಾಗ. ಹಲ್ಲೆಲೂಯಾ. ಸಿಟ್ಟಿ ಬಂದ್ ಏನ್ ಮಾಡ್ತಾನ? ಅಪ್ಪಣೆ ಕೊಡಂದ್ರೆ ಹೊಡೆದ, ಟಚ್ ಮಾಡಿ ಮುಟ್ಟಪ್ಪ ಅಂದ್ರೆ ಬಂಡೆಲಿಂದ ಟಚ್ ಮಾಡಂದ್ರ ಸಿಟ್ಟಿ ಬಂದು ಹೊಡೆದ. ಇವ್ರ ಕಡೆಯಿಂದ ಮೋಶೆ ಕಾನಾನ್ ದೇಶಕ್ಕೆ ಹೋಗಿಲ್ಲ. ಆದ್ರೂ ದೇವರು ಬಿಟ್ಟಿಲ್ಲ. ಮೋಶೆಗೆ ಎಲ್ಲಿ ಕರ್ಕೊಂಡು ಹೋಗೋದ ಅಲ್ಲಿ ಕರ್ಕೊಂಡು ಹೋಗೋದ. ಹಲ್ಲೆಲೂಯಾ. ಅದಕ್ಕ ಇವ್ರು ಏನು ಮಾಡುತ್ತಾರೆ? ಆಗ ಅವರು ದೇವರಿಗೆ ವಿರುದ್ಧವಾಗಿ, ಸೇವಕನದ ಮೋಶೆಗೆ ವಿರುದ್ಧವಾಗಿ ಅವನ ಕುಟುಂಬ, ಅವನ ಹೆಂಡತಿ, ಅವನ ಮಕ್ಕಳು, ಅವನ ಫ್ಯಾಮಿಲಿ ಎಲ್ಲ ಬಿಟ್ಟು ತ್ಯಾಗ ಮಾಡಿ ಫರೋನಿಗೆ ಎದುರಾಗಿ ನಿಂತಾನ, ರಾಜ್ಯಕ್ಕೆ ಎದುರಾಗಿ ನಿಂತಾನ. ಯಾ ಸೈನಿಕರು ಹೊಡಿತಾವ, ರಾಜ್ಯ ಅಪೋಸಿಟ್ ಆಗಿ ನಿಂತಾನ. ಆದ್ರೂ ಲೆಕ್ಕ ಹಾಕಿಲ್ಲ ನನ್ನ ಪರಿಸ್ಥಿತಿ ಏನಾಗ್ತದ, ನನ್ಗೆ ಹೆಂಗಿರ್ತದ, ರಾಜ ಯಾವ ಶಿಕ್ಷೆ ಕೊಡ್ತಾನ. ಆದ್ರೆ ಬಿ ಆ ಮೋಶೆ ಲೆಕ್ಕಕ್ಕೆ ತಗೊಳ್ಳಲಾರದೆ ತನ್ನ ಇಸ್ರಾಯೇಲ್ ಜನರಿಗೋಸ್ಕರ ರಾತ್ರಿ ಹಗಲು ಪ್ರಯಾಸ ಪಟ್ಟನ್ ಚಪ್ಪಾಳೆ ತಡಬೇಕು. ಇವತ್ತು ಅದಕ್ಕೋಸ್ಕರನೇ ದೇವರ ಮನೆಯಲ್ಲಿ ಮೋಶೆ ನೀತಿವಂತನ ಚಪ್ಪಾಳೆ ತಡಬೇಕು. ಹಲ್ಲೆಲೂಯಾ. ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತ ಮಗನನ. ಹಲ್ಲೆಲೂಯಾ. ನಂಬಿಗಸ್ತ ಮಗನನ. ಇವ್ರೇನ್ ಮಾಡ್ಲತ್ತಾರ? ದೇವರಿಗೆ ಏನಂತ 5ನೇ ವಚನ ಸರ್ತಿ ಓದ್ತೀರಿ. ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಆ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿದ್ದೀ. ಇಲ್ಲಿ ಆಹಾರ ಬಿ ಇಲ್ಲ, ಇಲ್ಲಿ ನೀರು ಬಿ ಇಲ್ಲ, ಇಲ್ಲಿ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಏನಾಗ್ಯದಂತ? ಬರೀ ಮನ್ನ ಉಪ್ಪಿಲ್ದೆ ತಿಂದು ಸಪ್ಪನ್ ತಿಂದು ಸಾಕಾಗ್ಯದ. ಇಲ್ಲಿ ಕೋಳಿ ಇಲ್ಲ, ಇಲ್ಲಿ ಎಮ್ಮೆ ಇಲ್ಲ, ಇಲ್ಲಿ ಹೊತ್ತ ಇಲ್ಲ, ಇಲ್ಲಿ ಆಡಿಲ್ಲ, ಮಾಂಸ ಸಿಗಲುಂಟ, ತಿಂದು ಸಾಕಾಗ್ಯದ. ಹಲ್ಲೆಲೂಯಾ. ಇವತ್ತು ಆರಾಧನೆ ಮಾಡಿ 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 ಸಾಕಾಯ್ತದಲ್ಲ. ಅಲ್ಲ. ಹಲ್ಲೆಲೂಯಾ. 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 ಕರ್ತವ್ಯ ಪ್ರಿಯ ದೇವರ ಮಕ್ಕಳೇ, ಏನಂತ ಇವ್ರಿಗೆ ಏನಂತೆ? ಇಸ್ರಾಯೇಲ್ ಜನ ಮೋಶೆಗೆ ವಿರುದ್ಧವಾಗಿ ಮಾತಾಡಿ ಗುಣಗುಟ್ಲತ್ತಾರ, ಮೋಶೆಗೆ ಅಪೋಸಿಟ್ ಮಾತಾಡ್ಲತ್ತಾರ, ದೇವರಿಗೆ ಅಪೋಸಿಟ್ ಮಾತಾಡತ್ತಾರ. ಏನಂತ? ಈ ಮರಳು ಕಾಡು, ಈ ರೇಗಿಸ್ತಾನ ನಮಗೆ ಕೊಲೆಕ್ಲಕ್ ತಗೊಂಡು ಬಂದಿದೇನೋ. ಹಲ್ಲೆಲೂಯಾ. ಮೋಶೆ, ನಾವು ಐಗುಪ್ತ ದೇಶದಾಗ ಚಲೋ ಇದ್ದಿದ್ದೇವು. ಮೋಶೆ, ಐಗುಪ್ತ ದೇಶದಾಗೆ ನಾವೇನಿದ್ದೇವೆ ಕರೆಕ್ಟ್ ಇದ್ದಿದ್ದೇವು. ಐಗುಪ್ತ ದೇಶದ ಕೂಲಿ ಸಿಗ್ತಿದ್ದಿಲ್ಲ, ಐಗುಪ್ತ ದೇಶದ ಉಳ್ಳ ಕರೆಕ್ಟ್ ಸಿಗ್ತಿದ್ದಿಲ್ಲ. ಮುಂಜಾನೆಯಿಂದ ಸಾಯಂಕಾಲ ಕಣ್ಮುಚ್ಚಿ ನಿದ್ದೆ ಮಾಡುವ ತನಕ ಬರೀ ಕೆಲಸ ಕೆಲಸ ಕೆಲಸ. ಸುಟ್ಟ ಇಟ್ಟಿಗೆಗಳು ರೆಡಿ ಮಾಡೋದಿತ್ತು, ಹೊಡಿತಿರು, ಚಪ್ಕ ತಗೊಂಡು ಹೊಡಿತಿರು, ಮೈ ಮೇಲೆ ಕರೆಕ್ಟ್ ಬಟ್ಟೆಗಳು ಇರ್ತಿದ್ದಿಲ್ಲ. ಇಸ್ರಾಯೇಲ್ ಜನರಿಗೆ ಅಷ್ಟು ಚಿತ್ರ ಹಿಂಸೆ ಇತ್ತು. ಆ ಜನರಿಗೆ ಚಪ್ಕಗಳು ತಗೊಂಡು ಹೊಡಿತಿದ್ರು, ದೊಡ್ಡ ದೊಡ್ಡ ಬಂಡೆಗಳು, ಕಲ್ಲುಗಳು ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇದ್ರು, ಆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಇದ್ರು. ಯಾರಿಗೆ? ಇಸ್ರಾಯೇಲ್ ಜನರಿಗೆ ಕರುಣೆ ಇದ್ದಿಲ್ಲ, ಇರ್ಲಿಕ್ಕೆ ಕರೆಕ್ಟ್ ಮನೆಗಳಿದ್ದಿಲ್ಲ. ಬೇಸಿಗೆ ಚಳಿಗಾಲ ಇದ್ದಿಲ್ಲ, ಕರೆಕ್ಟ್ ಮ್ಯಾಗ ಏನಂತೀವಿ ನಾವು, ಟೀನ್ಗಳಿದ್ದಿಲ್ಲ, ತಗಡುಗಳಿದ್ದಿಲ್ಲ, ಏನಂತೀವಿ ಕಟ್ಟಿಗೆಗಳು, ಗುಡಿಸಿಗಳು ಹಾಕೊಂಡಿರ್ತಾ ಇದ್ರು ಜನ. ಅಷ್ಟು ಚಿತ್ರ ಹಿಂಸೆ ಇತ್ತು. ಆದ್ರ ಅಂತ ಒಂದು ದೇಶದಿಂದ ಮೋಶೆ ಮುಖಾಂತರ ದೇವರು ಬಿಡಿಸ್ಕೊಂಡು ಬಂದರ. ಇವತ್ತು ದೇವರಿಗೆ ಇವ್ರು ಹೇಳತ್ತಾರ, ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದಿ? ನಮಗ್ ಕೊಲೆ ಮಾಡ್ಲಿಕ್ಕೆ ಕರ್ಕೊಂಡು ಬಂದಿದ್ದೇನೋ. ದೇವ್ರು ಹೇಳತ್ತಾರ, ನಿಮಗ್ ಪ್ರಾಮಿಸ್ ಲ್ಯಾಂಡ್ ಕೊಡ್ತೆ. ದೇವ್ರು ಹೇಳತ್ತಾರ, ಹಾಲು ಜೇನು ಹರಿವ ದೇಶ ನಿಮಗ್ ಕೊಡ್ತೆ ಅಂತ ಹೇಳಿ ಹೇಳಿದ್ರ. ಇವ್ರು ಬರ್ತಾ 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 ಹಾದಿದಾಗ ದೇವ್ರಿಗೆ ಏನ್ ಮಾಡತ್ತಾರ? ಇವರು ಅಪೋಸಿಟ್ ಆಗಿ ಮಾತಾಡ್ಲತ್ತಾರ. ದೇವ್ರಿಗೆ ಏನ್ ಮಾಡ್ಲತ್ತಾರ? ವಿರುದ್ಧವಾಗಿ ಮಾತಾಡ್ಲತ್ತಾರ. ಅರೆ ಮುಂದೆ ಕಾನಾನ್ ದೇಶದ ಯಾಕೆ ತಾಳಲುಂಟಿದಿ? ಮುಂದ ಒಳ್ಳೆ ಭೂಮಿ ಸಿಗ್ಲತ್ತದ, ಒಳ್ಳೆ ಫಲವತ್ತಾದ ಭೂಮಿ, ಒಳ್ಳೆ ನೀರವ, ಸಿಹಿಯಾದ ನೀರವ, ಒಳ್ಳೆ ದೇಶ ನಮಗ್ ಕೊಡ್ತಾರ. ಆದ್ರ ಇವ್ರು 40 ದಿನದಾಗ ಹೋಗೋರು. ಎಷ್ಟು ವರ್ಷದಾಗ ಹೋಗ್ಯಾರ ಕಾನಾನ್ ದೇಶಗ? 40 ದಿನದಾಗ ಹೋಗ್ತಕ್ಕಂಥ ಇಸ್ರಾಯೇಲ್ ಜನ ಎಷ್ಟು ವರ್ಷದ ಹೋಗ್ಯಾರ? ಇವರು 40 ವರ್ಷ. 40 ದಿನದಾಗ ನಡ್ಕೊತ ಹೋಗೋರು. 40 ವರ್ಷ ಐತಿ ಇನ್ನೂ ಬರ್ಲ ಹೊಂಟದ. ಯಾಕ? ಇವರು ದೇವರಿಗೆ ಮೋಶೆಗ ವಿರುದ್ಧವಾಗಿ ಆಡ್ತಕ್ಕಂಥ ಮಾತು. ಕರ್ತವ್ಯ ಪ್ರಿಯ ದೇವರ ಮಕ್ಕಳೇ, ಏನಂತ? ಇಲ್ಲಿ ನೀರಿಲ್ಲ. ಬಂಡೆ ಒಳಗೆ ನೀರು ಕೊಟ್ಟಿಲ್ಲ ಏನು ದೇವರು? ಬಂಡೆ ಒಳಗೆ ನೀರು ಕೊಟ್ಟಿಲ್ಲ ದೇವ್ರ?
ಆಕಾಶದ ಮನ್ನ ಕೊಟ್ಟಿಲ್ಲ ದೇವ್ರು. ಇಲ್ಲಿ ನೀರಿಲ್ಲ, ಇಲ್ಲಿ ಆಹಾರ ಇಲ್ಲ, ನಿಸ್ಸಾರವಾದ ಆಹಾರ ಅಂತಂದ್ರ ನಮ್ಮ ನಾಲಿಗೆಗೆ ರುಚಿಯಾದಂತ ಆಹಾರ ಇಲ್ಲಿ ಇಲ್ಲ. ಇವತ್ತು ಮನುಷ್ಯ ದೇವ್ರ ಎಷ್ಟು ಅದ್ಭುತ ಮಾಡ್ಬೇಕ್ರಿ, ಇವತ್ತು ಮನುಷ್ಯಗೆ ಎಷ್ಟು ಚೆನ್ನಾಗಿಡ್ಬೇಕ್ರಿ ದೇವ್ರು. ಇವತ್ತು ಮನುಷ್ಯಗ ಎಷ್ಟೆಷ್ಟು ಸ್ಥಾನಗಳಲ್ಲಿ ದೇವ್ರು ಇಡ್ಲತ್ತನ್ರಿ. ಹಲ್ಲೆಲೂಯಾ. ಉಟ್ಕೊಳ್ಳಿ ಒಳ್ಳೆ ಬಟ್ಟೆ ಕೊಳ್ಳತನ ಹಬ್ಬಕ್ಕ, ಮನೆಗೆ ಊಟ ಮಾಡ್ಲಿಕ್ಕೆ ಪ್ರತಿ ಸಂಡೆ ಮಟನ್ ಚಿಕನ್ ಬಿರಿಯಾನಿ ಎಲ್ಲಾ ಕೊಳ್ಳತಾನ ದೇವ್ರ. ಮತ್ತೂ ನಾವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ಲತ್ತೀವಿ, ಮತ್ತೂ ಇಂಥ ಕೆಲಸ ಮಾಡ್ಲತ್ತೀವಿ. ಅದಕ್ಕ ಇವರು ದೇವರಿಗೆ ವಿರುದ್ಧವಾಗಿ ವಾಡಿದ ಒಂದೇ ಮಾತಿಗೆ ದೇವರೇನ್ ಮಾಡ್ಲತ್ತಾರ ಗೊತ್ತಾ? 6ನೇ ವಚನದಲ್ಲಿ ನೋಡ್ರಿ ಕರ್ತನ ಪ್ರಿಯರೇ, ಅದಕ್ಕೆ ಯೆಹೋವನು ಉರಿ ಮಂಡಲಗಳನ್ನ ಜನರೊಳಗೆ ಬರ ಮಾಡಿದನು, ಅವು ಜನರನ್ನು ಕಚ್ಚಿದರಿಂದ ಬಹು ಜನ ಅಲ್ಲೇ ಸತ್ತೋದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಯ್ತು? ಇವ್ರು ಮಾಡಿದ ಪಾಪದಿಂದ, ಇವ್ರು ಮಾಡಿದ ತಪ್ಪು ಮಾತುಗಳಿಂದ ದೇವರಿಗೆ ಅಪೋಸಿಟ್ ಆಗಿರ್ತಕ್ಕಂಥ ಮಾತು. ನಾವಲ್ಲೇ ಇದ್ರು ಚಂದಿತ್ತು, ನಾವು ಹಂಗೆ ಇದ್ರು ಚಂದಿತ್ತು. ನಾವು ಪ್ರೇರಿಗೆ ಬಂದು ಉಲ್ಟಾ ಬ್ಯಾನಿ ಹಚ್ಚಿ ಮಾಡ್ಕೊಂಡಿ ಅನ್ನೋರು ಭಾಳ ಜನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಊರಿಗೆ ಹೋಗಿದ್ದೆ ನಾನು ಪ್ರೇರಿಗೆ. ಆ ಹೆಣ್ಮಗಳು ಅದಕ್ಕಿಂತ ಮೊದಲು ನಮ್ಮಲ್ಲಿ ಪ್ರೇರಿಗೆ ಬಂದಿಳಂತ ಮೈಲಾರ್ಗೆ ಬಂದಾಗ ಅಲ್ಲಿ ನಾ ಮತ್ತೆ ಅವರು ಇರ್ತಕ್ಕಂಥ ಊರಿಗೆ ಹೋಗಿದ್ದ. ಬೇರೆಯವ್ರು ಕರ್ಸಿದ್ರು. ಎದ್ರ ಮುದ್ರ ಒಂದು ಮನೆ ಅದ, ಒಂದು ಗ್ರಾಮಕ್ಕೆ ಪ್ರೇರಿಗೆ ಹೋದಾಗ ಎದ್ರ ಮುದ್ರ ಒಂದು ಮನೆ ಅದ. ಈ ಎದುರಿನ ಮನೆಗೆ ನಾನು ಹೋಗಿ ಅಲ್ಲಿ ಮದ್ವೆ ಇತ್ರಿ. ಏನಿತ್ತಲ್ಲಿ ಆ ಮನೆ ಒಳಗೆ ಮದ್ವೆ ಇತ್ತು. ಆ ಸ್ಟೇಜ್ ಬೇರೆ ಕಡೆ ಹಾಕಿದ್ರು, ಸ್ಟೇಜ್ ಬೇರೆ ತಲ್ಲಿತ್ತು. ಅವ್ರ ಮನೆ ಬಳಿ ಹಂದರ್ ಅಂತೀವಲ್ಲ, ಹಂದರ್ ಒಳಗ ನಾವು ಊಟ ಕೊಟ್ಟಿದ್ರು. ನಾವು ಊಟ ಮಾಡ್ಬೇಕಾದ್ರೆ ಹಂದರ್ ಅಪೋಸಿಟ್ ಆ ಹೆಣ್ಮಗಳು ಮನೆ ಇತ್ತು. ಅಂದ್ರ ಅಪೋಸಿಟ್ ಏನಿತ್ತು? ಆ ಮನೆ ಇತ್ತು. ಮನೆ ಇದ್ದಾಗ ಆ ಹೆಣ್ಮಗಳು ಏನ್ ಮಾಡ್ಲಂತ, ಬಲ್ ಪ್ರೇರಿಗೂ ಬಂದಿದ್ಳು. ಆ ಹೆಣ್ಮಗಳು ಏನ್ ಮಾಡ್ಲಂತ ನಾನು ಆಕಿ ಗೊತ್ತಿಡಲ್ಲ. ಆ ಹೆಣ್ಮಗಳು ಏನ್ ಮಾಡ್ಲಂತ ಅವ್ ಕುಂತು ಊಟ ಮಾಡೋದು ನೋಡ್ಯಾಳಂತಕ್ಕೆ. ನೋಡಿದ ತಕ್ಷಣ ಅಕ್ಕಿನ ಕಣ್ಣು 8 ದಿನ ಕಾಣಿಲ್ಲ ಅಂತ. ಎಷ್ಟು ದಿನ? 8 ದಿನ ಕಣ್ಣು ಕಾಣಿಲ್ಲ ಅಂತ. ಹಲ್ಲೆಲೂಯಾ. ಆ ಸ್ತ್ರೀ ಕಣ್ಣೇನು 8 ದಿವಸ ಕಾಣಿಲ್ಲ ಅಂತ. ಖಾಲಿ ಊಟ ಮಾಡ್ತಕ್ಕಂಥ ಸೇವಕರು ಕುಂತಿ ಊಟ ಮಾಡ್ತಾ ಇದ್ದಾಗ ಆ ಹೆಣ್ಮಗಳು ನೋಡಿದಾಗ 8 ದಿವಸಗಳ ಕಾಲ ಆಕೆ ಕಣ್ಣು ಕಾಣಿಲ್ಲ. ಈ ಮದುವೆ ಇದ್ದಿನ ಮನೆಯವ್ರಿಗೆ ಹೇಳ್ತಾಳಂತ, ಅಮ್ಮ ಏನಮ್ಮ ಅಕ್ಕ, ಆ ಸೇವಕರು ಆ ಪಾಸ್ಟರ್ ನೀವು ಮತ್ತೊಮ್ಮೆ ಕರ್ಸ್ಕೊಳತ್ತೀರಂದ್ರ ನನಗೆ ಹೇಳ್ರಿ, ಈ ಮನೆಗೆ ನಾ ಯಾಕಡ್ರ ಹೋಯ್ತೆ. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ತೀವಿ? ಮನೆಗಿಂದು ನಾನು ಯಾಕಡ್ರ ಹೋಗ್ತೆ. ಯಾಕೆ ಅವ್ರು ಬಂದಾಗ ನನಗಿರ್ಲಕ್ಕಾಗಿಲ್ಲ, ನನ್ನ ಕಣ್ಣು ಕತ್ತಲಾಗ್ಯವ, ನನಗೆ ಕಾಣಿಸ್ಲಿಕ್ಕಾಗಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಒಬ್ಬ ಸೇವಕ ಎದುರು ಕಾಣಿಸಿದ್ರೆ ಆ ಸ್ತ್ರೀ ಯಾರಿದ್ರು ಅಂದ್ರ ಮಾಟ ಮಂತ್ರ ಮಾಡ್ತಕ್ಕಂಥ ಸ್ತ್ರೀ ಇದ್ದಳ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕಿನ ಕಣ್ಣುಗಳು ಕಾಣಿಸ್ತಾ ಇಲ್ಲ ಅಂದ್ರೆ ಒಬ್ಬ ಸೇವಕರು ಬಂದ್ರೆ ಇಷ್ಟ ಆ ಒಂದು ಮಂತ್ರವಾದಿಗೆ ಕಣ್ಣುಗಳು ಕುರುಡಾಗಿ ಅಂದ್ರೆ ಕಣ್ಣು ಕಾಣಿಸ್ಲತ್ತಿಲ್ಲ ಅಂದ್ರೆ ಇನ್ನ ಇಸ್ರಾಯೇಲ್ ಜನ ದೇವರಿಗೆ ಅಪೋಸಿಟ್ ಮಾತಾಡ್ಲತ್ತಾರ, ದೇವರಿಗೆ ವಿರುದ್ಧವಾಗಿ ಮಾತಾಡ್ಲತ್ತಾರ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಮೋಶೆಗ ಆ ಒಂದು ದೇವರಿಗೆ ವಿರುದ್ಧವಾಗಿ ಮಾತಾಡಿದ ಕಡೆಯಿಂದ ಆಕಾಶದಿಂದ ಉರಿ ಮಂಡಲಗಳನ್ನ ದೇವರು ಕಳಿಸಿ, ಏನು ಉರಿ ಮಂಡಲ ಅಂದ್ರ ಆಕಾಶದಿಂದ ಸರ್ಪಗಳು ಬಂದವ, ಆಕಾಶದ ಹಾವುಗಳು ಬಂದಿ ಆ ಜನರಿಗೆ ಕಚ್ಚಲು ಆ ಜನರಲ್ಲಿ ಸತ್ತು ಹೋಗ್ಯಾರ. ಹಲ್ಲೆಲೂಯಾ. ದೇವರಿಗೆ ಅಪೋಸಿಟ್ ಆಗಿ ಮಾತಾಡ್ತಕ್ಕಂಥ ಇಸ್ರಾಯೇಲ್ ಜನ, ಮೋಶೆಗೆ ಅಪೋಸಿಟ್ ಆಗಿ ಮಾತಾಡ್ತಕ್ಕಂಥ ಇಸ್ರಾಯೇಲ್ ಜನ, ಕರ್ತನಲ್ಲಿ ಪ್ರಿಯರೇ, ದೇವರ ಅದ್ಭುತಗಳನ್ನು ಎಷ್ಟೋ ಮಾಡಿದ್ದ, ದೇವರ ಎಷ್ಟೋ ಸೂಚಕ ಕಾರ್ಯಗಳು ಮಾಡಿದ್ದ. ಈಗ ತಾವೆಲ್ಲ ಮರ್ತೋಗಿ ದೇವರಿಗೆ ಎಷ್ಟೋ ಜನ ಅಪೋಸಿಟ್, ಆ ಸಭೆಗೆ ಆ ಚರ್ಚಿಗೆ ಎಲ್ಲ ಅಪೋಸಿಟ್ ಆಗಿ ಮಾತಾಡುವುದರಿಂದ ಕರ್ತನಲ್ಲಿ ಪ್ರಿಯರೇ, ಇವ್ರ ಮೇಲೆ ಕಷ್ಟಗಳು, ಇವ್ರ ಮೇಲೆ ಸಮಸ್ಯೆಗಳು, ಇವ್ರ ಮೇಲೆ ಶೋಧನೆಗಳು ಇವ್ರ ಕೈಲಿಂದ ತಗೊಳ್ಳತಾರ. ಹಲ್ಲೆಲೂಯಾ. ಅಷ್ಟು ಕಷ್ಟಪಟ್ಟನು ಯಾರು? ಮೋಶೆ. ರಾತ್ರಿ ಹಗಲು ಪ್ರಯಾಸ ಪಟ್ಟನ್ ಮೋಶೆ. ಆಕಾಶದಿಂದ ಏನು ಬಂತು? ಸರ್ಪ ಜಾತಿ ಬಂದು ಎಲ್ಲರಿಗೆ ಕಚ್ಚಲು ಅವೆಲ್ಲ ಬಹು ಜನ ಅಲ್ಲಿ ಏನಾಗ್ಯಾರಂತ? ಸತ್ತೋಗ್ಯಾರಂತ. ಹಲ್ಲೆಲೂಯಾ. ಯಾಕ? ಇವರು ಗುಣಗಳು ಕರಗ್ತಿಲ್ ಸಲುವಾಗಿ, ಯಾಕ ಈ ಸಾಯಿರ್ತಕ್ಕಂಥ ಪರಿಸ್ಥಿತಿ, ಯಾಕ ಈ ರೋಗ ಮರಣ ಇವ್ರಿಗೆ ಯಾಕೆ ಬಂತಂದ್ರ ಇವರು ದೇವರಿಗೆ ಅಪೋಸಿಟ್ ಆಗಿ. ಹಲ್ಲೆಲೂಯಾ. ಮೊನ್ನೆ ರೀಸೆಂಟ್ಲಿ ಎಲ್ಲ ಡೆಲಿಕೇಟ್ಸ್ ಲೈಮೆನ್ಸ್ ಗಳೆಲ್ಲ ಚರ್ಚ್ಗಳದಾಗೆಲ್ಲ ಚೇಂಜ್ ಆದ್ರು.
ಸೆಂಟ್ರಲ್ ಚರ್ಚಿನ ಕೂಡ ಮೆಥಡಿಸ್ಟ್ ಚರ್ಚಿನ ಕೂಡ ಜಗಳಗಳು ನಡೀಲತ್ತದ. ಎಲ್ಲರೂ ಪ್ರಾರ್ಥನೆ ಮಾಡಿ ಯಾವ ಸಭೆಗಳು ಹಾಳಾಗ್ಬಾರ್ದು. ಅರ್ಥ ಆಗ್ಲತ್ತದ? ಯಾರು ಹಾಳಾಗ್ಬಾರ್ದು, ಎಲ್ಲರೂ ಕರೆಕ್ಟ್ ಇರ್ಬೇಕು. ಒಂದು ಊರ್ದವ್ರಿಗೆ ಹಿಂಗೆ ಬುದ್ಧಿ ಮಾತು ಹೇಳ್ತಾ ನೋಡ್ರಿ ಚಂದಿರ್ರಿ ಎಲ್ಲ ಹೇಳ್ಬೇಕಾದ್ರೆ ಒಂದು ಮಾತಾಡಿದ್ರು ಆ ಹುಡುಗರು ಏನಂತ ಮಾತಾಡಿದ್ರು ಅಂದ್ರೆ, ಸರ್ ಇಲ್ಲಿ ತನ ನಾವು ಲೇಮೇಲಿದ್ದ ಸಭೆ ಭಾಳ ಚಂದ ಇದ್ರಿ, ಈಗ ನಾವು ಹೋಗಿದ್ರೆ ಪೂರ ಹಾಳೋಗ್ಯದಂತ. ನೀ ಇದ್ರ ಚಂದ ಇರ್ತದೆ, ನೀ ಎಲ್ಲೋ ಚಂದ ಇರಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಅಂದ್ರೆ ಈಗ ವಿರುದ್ಧವಾಗಿ ಮಾತಾಡಕ್ ಸ್ಟಾರ್ಟ್ ಆಯ್ತು. ಈಗ ಅಪೋಸಿಟ್ ಆಗಿ ಮಾತಾಡಕ್ ಸ್ಟಾರ್ಟ್ ಆಯ್ತು. ಇದ್ದಂತ ಲೇಮನ್, ಇದ್ದಂತ ಡೆಲಿಕೇಟ್, ಇದ್ದಂತ ಸೇವಕರು, ಇದ್ದಂತ ಚರ್ಚ್, ಈಗ ಉಲ್ಟಾ ಅಪೋಸಿಟ್ ಮಾತು ಚಾಲ. ಇಲ್ಲಿ ಬಿ ಇವ್ರು ಹಂಗೆ ಮಾತಾಡತ್ತ. ನಾವ್ ಅಲ್ಲೇ ಚಂದ ಇದ್ದಿದ್ದೇವೆ, ಗುಲಾಮ್ ಇದ್ದಾಗ ನಮ್ ಚಪ್ಕ ತಗೊಂಡ್ ಹೊಡಿತಿದ್ರೆ ಅದೇ ಚಂದ ಇತ್ತು ಪೆಟ್ ತಿಂಬ. ಈಗ ರಾಜ್ಯರಂಗ್ ನಡ್ಕೋತ ಉಂಟಾಡ. ಬೇಕಾದ ಮಾಂಸ ಸಿಗ್ಲತ್ತದ, ಬೇಕಾದ ಕೋಳಿ ಸಿಗ್ಲತ್ತವ, ಬೇಕಾದಾಗ ಮಟನ್ ಚಿಕನ್ ಅನ್ನ ಸಾರು ಎಲ್ಲನೇ ಸಿಗ್ಲತ್ತದ. ಇದು ಅವಶ್ಯಕತೆ ಇಲ್ಲ ಇವರಿಗೆ, ಅದೇ ಚಂದಿತ್ತು. ಅವ್ರು ಹೇಳತ್ತಾರ ಏನಂತ, ಐಗುಪ್ತ ದೇಶದಿಂದ ಕರ್ಕೊಂಡು ಇಲ್ಲಿಗೆ ಯಾಕೆ ಬಂದಿದಿ, ನಮಗ್ ಕೊಲ್ಲೆಕ್ಲಕ್ ತಂದಿದ್ದೇನೋ. ಹಲ್ಲೆಲೂಯಾ. ದೇವರು ನಿಮ್ಮಲ್ಲಿ ಯಾಕೆ ಒಂದು ಸ್ಥಳ ಬಿಡಿಸ್ತಾನಂದ್ರ, ಕರ್ತವ್ಯ ಪ್ರಿಯ ದೇವರ ಮಕ್ಕಳೇ ನೆನ್ಪಿಟ್ಕೊಳ್ರಿ, ಮುಂದೆ ಯಾವುದೋ ಒಳ್ಳೆ ಸ್ಥಳಕ್ಕೆ ನಿಮ್ಮ ದೇವರು ಕರ್ಕೊಂಡು ಹೋಗ್ತಾರೆ. ಚಪ್ಪಾಳೆ ತಡಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ದೇವರಿಗೆ ವಿರುದ್ಧವಾಗಿ ಆಡಿದ ತಪ್ಪಿನಿಂದ ಮಾತುಗಳಿಂದ ದೇವರ ಸಿಟ್ಟು ಇವರ ಮೇಲೆ ಬಂದು ಆಕಾಶದಿಂದ ಉರಿ ಮಂಡಲಗಳನ್ನ ದೇವರು ಕಳಿಸಿದಾಗ ಅನೇಕ ಜನರಿಗೆ ಅವು ಕಚ್ಚಿ ಅನೇಕ ಜನರು ಅಲ್ಲೇ ಸತ್ತೋಗ್ಯಾರ. ಪ್ರಿಯರೇ ನೆನ್ಪಿಟ್ಕೊಳ್ರಿ, ದೇವರಿಗಾಗ್ಲಿ, ವಾಕ್ಯಕ್ಕಾಗ್ಲಿ, ಆರಾಧನೆಗಾಗ್ಲಿ, ಸೇವೆಗಾಗ್ಲಿ ನಾವು ಯಾವುದೇ ಉತ್ತರ ಎದುರು ಮಾತುಗಳಾಗ್ಲಿ ವಿರುದ್ಧ ಮಾತುಗಳು ಆಡಬಾರ್ದು. ದೇವರ ಕೋಪ, ದೇವರ ಸಿಟ್ಟು, ಶಾಪ ನಮ್ಮ ಮೇಲೆ ಬರ್ತದೆ, ನೆನ್ಪಿಟ್ಕೊಳ್ರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೆ ದೇವರೇನು ಮಾಡಿದ, ಕರ್ತವ್ಯ ಪ್ರಿಯ ದೇವರ ಮಕ್ಕಳೇ, ಇಸ್ರೇಲ್ ಜನರಿಗೆ ನಾ ಇಷ್ಟೆಲ್ಲ ಅದ್ಭುತ ಮಾಡಿದೆ, ಇಸ್ರೇಲ್ ಜನರಿಗೆ ಇಷ್ಟೆಲ್ಲ ನಾ ಬಿಡಿಸ್ಕೊಂಡು ಬಂದಿದೆ, ಮೋಶೆಗೆ ಕೊಟ್ಟಿದೆ. ಮೋಶೆ ಹೋಗಿ ಯೌಶ್ವ ಬಂದ, ಯೌಶ್ವ ಹೋಗಿ ನ್ಯಾಯಸ್ಥಾಪಕರು ಬಂದ್ರು, ನ್ಯಾಯಸ್ಥಾಪಕರಿಗೆ ರೂತಳ ಚರಿತ್ರೆ ಬಂತು, ಏಸ್ತಳ ಚರಿತ್ರೆ ಬಂತು, ರಾಜ್ಯರು ಬಂದ್ರು, ಅರಸರು ಬಂದ್ರು, ಪ್ರವಾದಿಗಳು ಬಂದ್ರು. ಇಷ್ಟೆಲ್ಲ ಜನರನ್ನ ಕಳಿಸ್ಕೊಟ್ಟಿ ಈ ಜನರನ್ನ ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬರ್ಲತ್ತೀನಿ, ಸೈತಾನದಿಂದ ಬಿಡಿಸ್ಕೊಂಡು ಬರ್ಲತ್ತೀನಿ, ಶತ್ರುಗಳಿಂದ ಬಿಡಿಸ್ಕೊಂಡು ಬರ್ಲತ್ತೀನಿ. ಇಷ್ಟೆಲ್ಲ ಹೇಳಿದ್ರು ಕೂಡ ಇವ್ರು ಯಾರು ನನ್ನ ಮಾತು ಕೇಳತ್ತಿಲ್ಲ, ಇವ್ರು ಯಾರು ನನಗ ರೆಸ್ಪೆಕ್ಟ್ ಕೊಡ್ಲತ್ತಿಲ್ಲ, ಎಲ್ಲರೂ ನನಗೆ ಅಪೋಸಿಟ್ ಆಗಿ ನಡಿಲತ್ತಾರ ಅಂತ ಹೇಳಿ ಕರ್ತವ್ಯ ಪ್ರಿಯ ದೇವರ ಮಕ್ಕಳೇ, ಹಳ ಒಡಂಬಡಿಕೆದಾಗ ಯಾವ ಘಟನೆಗಳು ನಡೆದಿತ್ತು, ದೇವರಿಗೆ ಅಪೋಸಿಟ್ ಆಗಿ ನಡೆದಿದ್ರು, ಅವ್ರ ಮೇಲೆ ಅನೇಕ ಶೋಧನೆಗಳು ಬಂತು, ಅನೇಕ ಜನ ಸತ್ತೋದ್ರು, ಅನೇಕ ಜನ ಭೂಮಿ ಬಿಚ್ಚಿ ಅನೇಕರು ಭೂಮಿ ಒಳಗೆ ಹೋದ್ರಿ. ಇದೆಲ್ಲ ನೋಡಿರ್ತಕ್ಕಂಥ ಯೇಸು ಸ್ವಾಮಿ, ಕರ್ತವ್ಯ ಪ್ರಿಯ ದೇವರ ಮಕ್ಕಳೇ, ಇದೆಲ್ಲ ನೋಡಿರ್ತಕ್ಕಂಥ ಯೇಸು ಸ್ವಾಮಿ ಹೊಸ ಒಡಂಬಡಿಕೆ ಬಂದು ಹೇಳ್ತಾರ, ಇನ್ನು ಮುಂದೆ ಮೋಶೆ ಬರಲ್ಲ, ಇನ್ನು ಮುಂದೆ ಜಾಷುವ ಬರಲ್ಲ, ಇನ್ನು ಮುಂದೆ ಪ್ರವಾದಿ ಬರಲ್ಲ, ಇನ್ನು ಮುಂದೆ ರಾಜ್ಯ ಬರಲ್ಲ, ಇನ್ನು ಮುಂದೆ ಯಾರು ಬರಲ್ರು. ಆ ಯೋಹಾನನ ಬರೆಸುವಂತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರ, ಇನ್ನು ಮುಂದೆ ಯಾರು ಬರಲ್ರು, ನಾನೇ ಸ್ವತಃ ಈ ಲೋಕಕ್ಕೆ ಬಂದು ಜನರಿಗೆ ರಕ್ಷಣೆ ಮಾಡ್ತೇನೆ. ಚಪ್ಪಾಳೆ ತಡಬೇಕು. ಹಲ್ಲೆಲೂಯಾ. ಯೋಹಾನ ಬರೆಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ. ಇನ್ನು ಮುಂದೆ ಸಾಕು ಮೋಶೆ ನಿನಗೆ ಬೈಲತ್ತವ, ಇನ್ನು ಮುಂದೆ ಸಾಕು ಜಾಷುವ ನೀನು ಬೈಲತ್ತವ, ದೇವರಿಗೆ ವಿರುದ್ಧವಾಗಿ ಮಾತಾಡ್ಲತ್ತವ, ನೀನು ಮಾತು ಕೇಳಲುಂಟವ ಮೋಶೆ. ಈಗ ನಾನೇ ಮರಿಯ ಗರ್ಭದ ಹುಟ್ಟಿ ಈ ಲೋಕಕ್ಕೆ ಬಂದು ಜನರಿಗೆ ರಕ್ಷಣೆ ಮಾಡ್ತೆ. ಚಪ್ಪಾಳೆ ತಡಬೇಕು. ಹಲ್ಲೆಲೂಯಾ. ಅಂದ್ರೆ ಯಾಕೆ ವಚನ ಹೇಳತ್ತೀನಂದ್ರ, ನಮ್ಮ ಜನ ಒಂದು ಸೈತಾನ್ ಶತ್ರುಗಳಲ್ಲಿ ಅವ್ರು ಸಿಕ್ಕಿಬಿದ್ದಿದ್ರು, ಜೈಲಿನಾಗಿದ್ರು, ಗುಲಾಮಾಗಿದ್ರು, ಅವ್ರು ದೇವರು ಬಿಡಿಸ್ಕೊಂಡು ಬಂದಾರ. ಯೆಹೋವನು ಬಿಡಿಸ್ಕೊಂಡು ಬಂದು ಮೋಶೆ ಕೊಟ್ಟ, ಮೋಶೆ ಆದ್ಮೇಲೆ ಜಾಷುವ ಬಂದ, ಜಾಷುವ ಆಗಿದ್ಮೇಲೆ ನ್ಯಾಯಸ್ಥಾಪಕರು ಬಂದ್ರು, ಏಸ್ತಳು ಬಂದ್ರು, ರೂತಳು ಬಂದ್ರು, ಕರ್ತವ್ಯ ಪ್ರಿಯರೇ ಅರಸರು ಬಂದ್ರು, ಪ್ರವಾದಿಗಳು ಬಂದ್ರು, ಅನೇಕ ಪ್ರಾಫಿಟ್ಗಳು ಬಂದ್ರು. ಯಾರ ಮಾತು ಕೇಳತ್ತಿಲ್ಲ ಜನ, ಬರೀ ವಿರುದ್ಧವಾಗಿ ಅಪೋಸಿಟ್ ಆಗಿ, ದೇವರಿಗೆ ವಿರುದ್ಧವಾಗಿ ಅಪೋಸಿಟ್ ಆಗಿ ಕುಡುಕುತನ, ಸಿಗರೇಟ್, ಮೋಸ, ಪಾಪ, ಕಳ್ಳತನ, ಮಾಟ ಮಂತ್ರ, ವ್ಯಭಿಚಾರ, ಬರೀ ಕೊಲೆಗಳು ಎಲ್ಲ ಇದ್ರ ಒಳಗೆ ಚೆನ್ನಾರ. ಎಷ್ಟು ಅದ್ಭುತಗಳು ನಡೀಲತ್ತವ, ಆದ್ರ ಜನ ದೇವ್ರ ಕಡೆ ತಿರುಗಲುಂಟಾರಂತ ಹೇಳಿ ಅದಕ್ಕೆ ಕರ್ತನಾದ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಏನ್ ಮಾಡಿದ, ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸ್ಕೊಟ್ಟಾರ. ಆಮೆನ್
ಹಲ್ಲೆಲೂಯಾ. ಆಗ ಮೋಶೆ ಜನರಿಗೆ ಬಿಡಿಸ್ಲಕ್ ಬಂದ. ಹೊಸ ಒಡಂಬಡಿಕೆದಾಗ ದೇವರು ತನ್ನ ಜನರಿಗೆ ಏನ್ ಮಾಡಿದ? ಕೆಳಗಿನ ವಚನ ಹೇಳ್ತದೆ 16ನೇ ವಾಕ್ಯದಲ್ಲಿ, ಆತನ್ನು ನಂಬುವ ಒಬ್ಬನಾದರೂ ನಾಶವಾಗದೆ. ಯಾರು ಯೇಸು ಸ್ವಾಮಿಗೆ ನಂಬುತ್ತೀರೋ, ಆಮೆನ್, ಹಲ್ಲೆಲೂಯಾ. ಎಲ್ಲರ ಕೈಗಳ ಮೇಲೆ ಬಿಸಾಡ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಕರ್ತನಾದ ಯೇಸು ಸ್ವಾಮಿಗೆ ನಂಬುತ್ತೀರೋ, ಚಂದ ನೋಡ್ರಿ ಕರ್ತಲಿ ಪ್ರಿಯರೇ, ಆತನ್ನು ನಂಬುವ ಒಬ್ಬನಾದರೂ ಯಾರು ಯೇಸು ಸ್ವಾಮಿಗೆ ನಂಬುತ್ತೀರೋ, ನೀವು ಯಾರು ಬಿ ನಾಶ ಆಗಲ್ರ. ಚಾಪಳೆ ತಡಬೇಕು. ಯೇಸು ಸ್ವಾಮಿ ಯಾರು ನಂಬ್ತೀರ, ಯಾರು ನಾಶ ಆಗಲ್ರಿ. ನಾವೆಲ್ಲ ನಿತ್ಯ ಜೀವ ಪಡ್ಕೋತೇವಂತ. ಯಾವ ಜೀವ ಪಡ್ಕೋತೇವಂತ? ಯಾವ ಜೀವ ಪಡ್ಕೋತೇವಂತ? ಯಾವ ಜೀವ? ಯೇಸು ಸ್ವಾಮಿಗೆ ನಂಬಿನರು ಯಾವ ಜೀವ? ಯಾವ ಜೀವ ಪಡ್ಕೋತೇವಂತ? ಯಾರು ಯೆಹೋವ ದೇವರಿಗೆ ಮೋಶೆ ಹೇಳುವ ವಾಕ್ಯ ಮಾತುಗಳು ಕೇಳಿ ನಂಬಿ ಬಂದಾರ, ಅವ್ರ ಕಾನಾನ್ ದೇಶಕ್ಕೆ ಹೋಗ್ಯಾರ. ಯಾರು ಇವಾಗ ಯೇಸು ಸ್ವಾಮಿಗೆ ನಂಬ್ತಾರ, ಯಾವ ಜೀವ ಪಡ್ಕೋತಾರಂತ ಅವರು? ಯಾವ ಜೀವ ಪಡ್ಕೋತಾರಂತ? ಈ ರೀತಿ ದೇವರು ಹೇಳ್ಕೊಂಡು ಬಂದ್ರು. ಮಲಾಕಿ ತನ ಬಂದ್ರು. ಮಲಾಕಿಲಿಂದ ಮತ್ತ ಲಾಕ್ಡೌನ್ ಇತ್ತು. ಏನಿತ್ತು? 400 ವರ್ಷ ಮೇಲ್ಪಟ್ಟ ಮಲಾಕಿ ತನ ಸ್ಟಾಪ್ ಆಗಿ ಹೊಸ ಒಡಂಬಡಿಕೆ ಮತ್ತಾಯ ತನ 400 ವರ್ಷ ಕತ್ತಲಿತ್ತಂತ. ಏನಿತ್ತಂತ? ಕತ್ತಲ್ ಅಂತಂದ್ರ ಈ ಸೂರ್ಯನ ಅಲ್ಲ, ವಾಕ್ಯ ಇದ್ದಿಲ್ಲ, ಪ್ರಾರ್ಥನೆ ಇದ್ದಿಲ್ಲ, ಆರಾಧನೆ ಇದ್ದಿಲ್ಲ, ಚರ್ಚ್ ಇದ್ದಿಲ್ಲ, ಪ್ರೇಯರ್ ಇದ್ದಿಲ್ಲ, ಯಾವುದೇ ಸೇವಕರು ಬಂದಿಲ್ಲ, ಯಾವುದೇ ಸೇವಕರಿಗೆ ಕಳಿಸಿಲ್ಲ. ಯಾಕ? ಇವ್ರ ಪಾಪ ಹೆಚ್ಚಾಗಿ. ಅದಕ್ಕ ಮತ್ತಾಯ ಬರೆದ ಸುವಾರ್ತೆದಾಗ ಆಕಾಶದಿಂದ ಮತ್ತ ದರ್ಶನ ಆಗ್ಯದ. ಏನಂತ? ಮರಿಯಾ, ದೇವರ ದಯೆ ಹೊಂದಿದವಳೆ, ನಿನ್ನ ಗರ್ಭದಾಗ ಒಬ್ಬ ಬೆಳಕಿನ ಆತ್ಮ ಹುಟ್ಟಲ. ತನ್ನ ಚಾಪಳೆ ತಡಬೇಕ. ಆ ಬೆಳಕಿನ ಆತ್ಮ ನಾವು ನಂಬಲತ್ತಿದ್ದೇವಾ? ಆ ಕ್ರಿಸ್ತನಿಗೆ ನಾವು ನಂಬಲತ್ತಿದ್ದೇವಾ? ಅದಕ್ಕ ವಚನ ಹೇಳತ್ತದ 19ನೇ ವಾಕ್ಯದಾಗ ಒಂದ್ಸರ್ತಿ ಓದ್ರಿ. ಮೇನ್ ವಾಕ್ಯ 19ನೇ ವಾಕ್ಯ ಓದ್ರಿ ಒಂದ್ಸರ್ತಿ, ಮುಗಿಸ್ತೀನಿ ನಾನು. 19ನೇ ವಾಕ್ಯ 3:19. ಬೆಳಕು ಲೋಕಕ್ಕೆ. ನೋಡ್ರಿ, ಬೆಳಕು ಲೋಕಕ್ಕೆ. ಬೆಳಕು ಯಾರವ? ನಾನೇ ಲೋಕಕ್ಕೆ. ನಾನೇನೋ ಲೋಕಕ್ಕೆ, ನೀವೇ ಲೋಕಕ್ಕೆ. ಅದ ಎರಡು ಬಿ ವಚನ. ನೀವು ಲೋಕಕ್ಕೆ ಬೆಳಕಾಗಿದ್ರಿ ಬೇಡ, ನಾನೇ ಲೋಕಕ್ಕೆ. ಯೋಹಾನ ಬರೆಸುವಾರ್ತೆ ಎಷ್ಟೇ ಅದ? 8:12 ರೈಟ್. ಓಕೆ, ಹಲ್ಲೆಲೂಯಾ. ನಾನೇ ಲೋಕಕ್ಕೆ. ಕತ್ತಲಾಗಿದ್ದಂತ ಜನರಿಗೆ, ಮಾಟಮಂತ್ರದಾಗಿದ್ದಂತ ಜನರಿಗೆ, ಕುಡುಕುತನದಾಗಿದ್ದಂತ ಜನರಿಗೆ, ವ್ಯಭಿಚಾರದಲ್ಲಿದ್ದಂತ ಜನರಿಗೆ, ಮೋಸದಲ್ಲಿದ್ದಂತ ಜನರಿಗೆ, ಕಳ್ಳತನದಲ್ಲಿದ್ದಂತ ಜನರಿಗೆ, ಕಷ್ಟದಲ್ಲಿದ್ದಂತ ಜನರಿಗೆ ಬಿಡುಗಡೆ ಮಾಡುವುದಕ್ಕೋಸ್ಕರ ಬೆಳಕು ಲೋಕಕ್ಕೆ ಬಂದದ್ದು. ಚಾಪಾಳೆ ತಟ್ಟಬೇಕು. ಪೌಲುಸ ಮಸೀಕಿ, ಹಲ್ಲೆಲೂಯಾ. ಬೆಳಕೇನಾಗ್ಯದ ಲೋಕಕ್ಕ? ಲೋಕಕ್ಕೆ ಯಾವ ಬೆಳಕು ಬಂದದ? ಕ್ರಿಸ್ತನಂತಕ್ಕಂಥ ಬೆಳಕು ಈ ಲೋಕಕ್ಕೆ ಬಂದದ. 19ನೇ ವಾಕ್ಯ, ಬೆಳಕು ಲೋಕಕ್ಕೆ ಬಂದಿದ್ದರು ಮನುಷ್ಯರ ಕೃತ್ಯಗಳು ಕೆಟ್ಟವು ಆಗಿದ್ದರಿಂದ ಆ ಬೆಳಕಿಗೆ ಕೂನ ಹಿಡಿಯಲು ಉಂಟಾರ. ಹಲ್ಲೆಲೂಯಾ. ಬೆಳಕು ಬಂದದ ಆಲ್ರೆಡಿ ನಿಮಗ. ಒಳ್ಳೆ ಮಾರ್ಗ ಸಿಕ್ಕಿದ ಆಲ್ರೆಡಿ ನಿಮಗ. ಒಳ್ಳೆ ಸೇವಕ ಸಿಕ್ಕ ನಿಮಗ ಆಲ್ರೆಡಿ. ಒಳ್ಳೆ ಪ್ರಾರ್ಥನೆ ಸಿಕ್ಕಿದ, ಒಳ್ಳೆ ಆರಾಧನೆ ಸಿಕ್ಕಿದ. ಬೆಳಕು ಲೋಕಕ್ಕೆ ಬಂದದ. ಆದ್ರೆ ಮನುಷ್ಯರು ಕೆಟ್ಟತನ ಹೆಚ್ಚಾಗಿನ ಸಲುವಾಗಿ ಆ ಬೆಳಕಿಗೆ ಕೂನ ಹಿಡಿಯಲುಂಟಾರ, ಆ ಬೆಳಕಿಗೆ ಪ್ರೀತಿ ಮಾಡಲುಂಟಾರ, ಆ ಬೆಳಕಿಗೆ ಕಂಡು ಹಿಡಿಯಲುಂಟಾರ. ಯಾಕಂತಂದ್ರೆ ಆ ಬೆಳಕು ಕತ್ತಲಿ ಪ್ರಿಯರೇ ಕೆಟ್ಟದ್ದು ಮಾಡಿ 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 ಬೆಳಕು ಏನಾಗ್ಯದ? ಕಾಣಲುಂಟದ. ಇವತ್ತು ಹೇಳತ್ತಾರ, ನಾ ಬೆಳಕಾಗಿದ್ಯಪ್ಪ, ನಿಮ್ಮ ಮನೆ ಒಳಗೆ ಕತ್ತಲದನ, ನಿಮ್ಮ ಮನೆ ಒಳಗೆ ಕತ್ತಲದನ, ಲೈಟ್ ಬರ್ತದ. ಲೈಟ್ ಬಂದ್ರೆ ಏನ್ ಮಾಡ್ಬೇಕು? ಸ್ವಿಚ್ ಹಾಕ್ಬೇಕು, ಬಟನ್. ಆ ಬಟನ್ ಬಂದು ದೇವ್ರು ಒತ್ತಬೇಕಾ? ಕರೆಂಟ್ ಆಲ್ರೆಡಿ ನಿಮ್ಮಲ್ಲ ಅದ. ಅದು ಸ್ವಿಚ್ ಯಾರು ಹಾಕ್ಬೇಕು? ಬಟನ್ ಯಾರು ಹಾಕ್ಬೇಕು? ಬಟನ್ ಹಾಕಿದ್ರೆ ಬೆಳಕು ಬೀಳ್ತದ. ಬೆಳಕು ಹಾಕಿದ್ರೆ ಏನಾಯ್ತದ? ನಿನ್ನ ಗುಣ ಗೊತ್ತಾಯ್ತದ. ಹಲ್ಲೆಲೂಯಾ. ಕರೆಂಟ್ ಆಲ್ರೆಡಿ ಇದೆ. ಬಟನ್ ಹಾಕಿದ್ರೆ ಏನಾಗ್ತದೆ? ಬೆಳಕು ಬಿತ್ತಂದ್ರ
ನಮ್ ಸತ್ಯತೆ ಗೊತ್ತಾಯ್ತದ. ಏನ್ ಪಾಪದಾಗ ಇದ್ದಿದ್ಯೋ ಶರೀ ಕುಡಿಲತ್ತೇವ ಮುಚ್ಚಿ ಕತ್ಲಾಗ. ಹಲ್ಲೆಲೂಯ. ಈ ಕಡೆ ಎಲ್ಲ ಹೋಗ್ರಿ ಮಡ್ಡಿ ಕಡೆ ರಾತ್ರಿ 10-11 ಆಯ್ತಂದ್ರೆ ಖಾಲಿ ಬ್ಯಾಟ್ರಿ ಒಂದು ಟಾರ್ಚ್ ಕಾಣಿಸ್ದ ಶರೀ ಕುಡಿತಾನೆ ಇರ್ತಾವ. ಬೆಳಗ್ಗೆ ಈಗ ಮಧ್ಯಾಹ್ನ ಟೈಮ್ಗೆ ಹೋಗಿ ಶರೀ ಕುಡಿಲ್ಲ. ಯಾಕೆ ಕತ್ಲಾಗ ಯಾಕೆ ಕುಡಿತಾರ? ಕತ್ಲಾಗ ಯಾಕೆ ಕುಡಿತಾರ? ಯಾರಿಗೆ ಭೀ ಕಾಣಿಸಲ್ ಕತ್ಲಾಗ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕಾಣಿಸಲ್ದು ಯಾರಿಗೆ ಭೀ. ಇಸ್ಬಿಟ್ಟು ಹೋಗಿ ಯಾಕೆ ದೂರ ಊರಿಗೆ ಬಿಟ್ಟು ದೂರ ಹೋಗಿ ಯಾಕೆ ಆಡ್ತಾರೆ? ಯಾರಿಗೆ ಭೀ ಕಾಣಿಸಲ್ದು. ಅದಕ್ಕ ಬೆಳಕ್ ಬಿತ್ತಂದ್ರೆ ಏನಾಯ್ತದ? ಇವ್ರ ಪಾಪ ಏನದ ಹೊರಗ್ ಬೀಳ್ತದ. ಅದಕ್ಕೆ ಏನ್ ಮನುಷ್ಯ ಏನನ್ನ ಲೈಟ್ ಏನ್ ಮಾಡ್ಲತ್ತಿಲ್ಲ, ಸ್ವಿಚ್ ಆನ್ ಮಾಡ್ಲತ್ತಿಲ್ಲ. ಆನ್ ಮಾಡಿದ್ರೆ ಏನಾಗ್ತದ? ರೂಮಿನ ಬೆಳರ್ ಬೀಳ್ತದ. ಬೆಳರ್ ಬಿದ್ದಾಗೆ ಗೊತ್ತಾಗ್ತದ ರೂಮಿನ ಒಳಗ ಎಷ್ಟು ಪಾಪ ಅದ, ರೂಮಿನ ಒಳಗ ಎಷ್ಟು ಕಚ್ಚರ ಬಿದ್ದದ, ಎಷ್ಟು ಹೊಲಸಾಗ್ಯದ, ಎಷ್ಟು ಹಾಳಾಗ್ಯದ ಮನಿ. ಯಾವಾಗ ಲೈಟ್ ಮನಿ ಒಳಗ ಆನ್ ಮಾಡ್ತಿರೋ ಅವಾಗ ರೂಮಿನ ಪರಿಸ್ಥಿತಿ ಗೊತ್ತಾಗ್ತದ. ಆಮೆನ್. ನೀವು ಕತ್ತಲಿಟ್ರಿ ಅಂದ್ರೆ ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ದು. ನೀವು ಕತ್ತಲಿಟ್ರಿ ಅಂದ್ರೆ ನಿಮ್ ಮನಿ ತೊಳಿಲಿಕ್ಕೆ ಆಗಲ್ದು. ನೀವು ಕತ್ತಲಿಟ್ರಿ ಅಂದ್ರೆ ಮನಿಗೆ ಪೇಂಟ್ ಹಚ್ಚಲಿಕ್ಕೆ ಆಗಲ್ದು. ನೀವು ಕತ್ತಲಿಟ್ರಿ ಅಂದ್ರೆ ನಿಮ್ ಬಟ್ಟೆಗಳು ತೆಕ್ಕೊಲಿಕ್ಕೆ ಆಗಲ್ದು. ನೀವು ಕತ್ತಲಿಟ್ರಿ ಅಂದ್ರೆ ನಿಮ್ ಮನಿ ಒಳಗ ಏನಂತೀರಿ ಜಾಳಿಗಳು ಹೊಡಿಲಿಕ್ಕೆ ಆಗಲ್ದು. ಯಾವಾಗ ಮನಿ ಒಳಗ ಬೆಳಕು ಇರ್ತದ ಅವತ್ತೇ ನಿಮ್ ಮನಿ ಕ್ಲಿಯರ್ ಆಗಿ ಕಾಣ್ತದ. ಚಾಪಾಳೆ ತಟ್ಟಬೇಕು. ಹಲ್ಲೆಲೂಯಾ. ಯಾವಾಗ ಆತ್ಮದ ಮನಿ ಒಳಗ ಕ್ರಿಸ್ತನಂತಕ್ಕಂಥ ಬೆಳಕು ಆತ್ಮದ ಮನಿ ಒಳಗೆ ಇರ್ತದ ಅವತ್ತೇ ಆತ್ಮದ ಮನಿ ಕ್ಲೀನ್ ಆಗ್ತದೆ. ಚಾಪಳೆ ತಟ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕ ಆದಿ ಕಾಲದಲ್ಲಿ ದೇವರಿಗೆ ಅಪೋಸಿಟ್ ಆಗಿ ಮಾತು, ಸೇವಕರಿಗೆ ಅಪೋಸಿಟ್ ಆಗಿ ಮಾತು ಆಡಿ 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 ದೇವರಿಗೆ ಮಾತಾಡಿ ಅವ್ರೇನ್ ಮಾಡ್ಕೊಂಡಾರ? ಅವ್ರ ಮೇಲೆ ಕೋಪ, ಸಿಟ್ಟು, ವ್ಯಾಧಿಗಳು, ರೋಗಗಳು ತಂದ್ಕೊಂಡಾರ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡ್ಯಾರ? ಇನ್ನು ಮುಂದೆ ಯಾವ ಪ್ರವಾದಿ ಬೇಡ, ಇನ್ನು ಮುಂದೆ ಯಾವ ಸೇವಕ ಬೇಡ, ಇನ್ನು ಮುಂದೆ ಯಾವ ರಾಜ್ಯ ಬೇಡ, ಇನ್ನು ಮುಂದೆ ಯಾವ ಏಸ್ತರ ಬೇಡ, ಇನ್ನು ಮುಂದೆ ಯಾವ ನೆಹೆಮಿಯ ಬೇಡ. ನಾನೇ ಸ್ವತಃ ಈ ಲೋಕದ ಮಗನಾಗಿ ಬರ್ತೆ. ಹಲ್ಲೆಲೂಯ. ಲೋಕದ ಮಗನಾಗಿ ಬಂದಾರ. ಸೈತಾನಿಗೆ ಓಡಿಸ್ಯಾರ, ಬೆಳಕು ತೋರಿಸ್ಯಾರ. ಬೆಳಕಿನ ಪ್ರಕಾರ ಜೀವಿಸ್ರಿ, ಬೆಳಕಿನ ಮಾರ್ಗದಾಗ ಬರ್ರಿ, ಪಾಪ ಬಿಡ್ರಿ, ಕೆಟ್ಟದ್ ಬಿಟ್ಕೊಡ್ರಿ. ವ್ಯಭಿಚಾರ, ಮೋಸ, ಕಳ್ಳತನ, ದೇವರಿಗೆ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡ್ತೀರಾ ಅದು ಪಾಪದ, ಅದು ಬಿಡ್ರಿ. ದೇವರ ನಿಮಗೆ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬೆಳಕು ಯಾವತ್ತು ನಮ್ಮ ಮೇಲೆ ಬೀಳುತ್ತದೋ ಅವತ್ತೇ ನಮಗೆ ಒಳ್ಳೇದಾಗ್ತದ. ಆಮೇಲೆ ಅವತ್ತೇ ಕತ್ತಲು ಓಡಾಗ್ತದ. ಕತ್ತಲು ಅಂದ್ರೆ ಸೈತಾನ ಸಂಬಂಧಪಟ್ಟಿದ್ದು. ಕತ್ತಲು ಅಂತಂದ್ರೆ ಕತ್ತಲು ಪ್ರಿಯರೇ ಮೋಸ, ಕತ್ತಲು ಅಂದ್ರೆ ಪಾಪ, ಕತ್ತಲು ಅಂದ್ರೆ ವ್ಯಭಿಚಾರ. ಹಲ್ಲೆಲೂಯಾ. ಏನಂತ ಬೆಳಕು ಲೋಕಕ್ಕೆ ಬಂದದ ಮನುಷ್ಯನ ಕೆಟ್ಟತನದಿಂದ ಆ ಬೆಳಕು ಏನಾಗ್ಯದಂತ್ರಿ ಮುಚ್ಚೋಗ. ಅಂದ್ರ ಇವ ಸ್ವಿಚ್ ಆನ್ ಮಾಡ್ಲತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ನಂಬ್ರಿ, ದೇವರಿಗೆ ವಿರುದ್ಧವಾಗಿ ನಡಿಬೇಡ್ರಿ, ಸೇವಕರಿಗೆ ವಿರುದ್ಧವಾಗಿ ನಡಿಬೇಡ್ರಿ, ಪ್ರಾರ್ಥನೆಗೆ ವಿರುದ್ಧವಾಗಿ ನಡಿಬೇಡ್ರಿ. ಅದಕ್ಕಂತೆ ಆ ಒಂದು ಸಮಸ್ಯೆ ಯಾರ ಜನರ ಮೇಲೆ ಬಂದದ? ದೇವರಿಗೆ ಅಪೋಸಿಟ್ ಮಾತಾಡಿ ಸಲುವಾಗಿ ಯಾರ ಮೇಲೆ ದೇವರ ಕೋಪ ಬಂತು? ಇಸ್ರಾಯೇಲ್ ಮೇಲೆ. ಸತ್ಯ ಹೋಗ್ಯಾರ ಅವರು. ಅದಕ್ಕೆ ದೇವ್ರು ಹೇಳತ್ತಾರ ಒಬ್ಬನಾದರೂ ನಾಶ. ಯಾರಿಗೂ ದೇವ್ರ ಕೊಲೆಗ್ಲಾಗ ಬಂದಿಲ್ಲ. ಹೊಸ ಒಡಂಬಡಿಕೆದಾಗ ಎಲ್ಲರಿಗೂ ಬದುಕಿಸ್ಲಿಕ್ಕೆ ಬಂದಾರಂತ. ಆಮೆನ್, ಹಲ್ಲೆಲೂಯಾ. ದೇವ್ರ ಮಾರ್ಗದಾಗ ನಡೀರಿ, ವಾಕ್ಯ ಪ್ರಕಾರ ಜೀವಿಸ್ರಿ. ದೇವ್ರು ನಿಮ್ಮನ್ನ ನಿಮ್ಮ ಕುಟುಂಬ ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥನೆ ಮಾಡರಿ, ಕಣ್ಣು ಮುಚ್ಚಿಕೊಳ್ರಿ. ಪರಿಶುದ್ಧಾತ್ಮ ದೇವರೇ ನಿನಗೆ ಸ್ತೋತ್ರನಪ್ಪ. ಅದ್ಭುತ ಸ್ವರೂಪನಾಗಿದೆ ಮೋಹನತ ದೇವರು, ರಾಜ್ಯಾಧಿರಾಜ್ಯನು, ಪ್ರಭುಗಳ ಪ್ರಭಾಗಿದ್ದಕ್ಕಾಗಿ ಸ್ತೋತ್ರ. ಕರ್ತನಿಗೆ ವಂದನೆ ಉಂಟಾಗಲಿ. ಇವತ್ತು ಕರ್ತನ ವಾಕ್ಯದಲ್ಲಿ ನೋಡುವಾಗ ಆ ಮೋಶೆಗೆ ಮತ್ತೆ ನಿನ್ನನ್ನ ಇಸ್ರಾಯೇಲ್ ಜನರ ವಿರುದ್ಧವಾಗಿ ಮಾತಾಡಿದ್ದಾಗ ಆ ಒಂದು ಉರಿ ಮಂಡಲಗಳನ್ನ ನೀನು ಕಳಿಸಿರುವಾಗ ಅನೇಕರ ಅದರಿಂದ ಸತ್ತು ಹೋಗಿದ್ರಪ್ಪ. ಆದರೆ ಹೊಸ ಒಡಂಬಡಿಕೆದಾಗ ಸಾಯಿಸ್ಲಿಕ್ಕಲ್ಲ, ಹೊಸ ಒಡಂಬಡಿಕೆದಾಗ ಸಿಟ್ಟಲ್ಲ, ಹೊಸ ಒಡಂಬಡಿಕೆ ಕೋಪ ಅಲ್ಲ, ಹೊಸ ಒಡಂಬಡಿಕೆ ವಿರುದ್ಧವಾಗಿ ನಡೀತಕ್ಕಂಥ ಜನರಿಗೆ ರಕ್ಷಣೆ ಮಾರ್ಗ ತರ್ಲಿಕ್ಕೆ ಬಂದಿದ್ದಿ, ಬೆಳಕಿಗೆ ತರ್ಲಿಕ್ಕೆ ಬಂದಿದ್ದಿ. ಸ್ತೋತ್ರ. ಈ ಮಕ್ಕಳಿಗೆ ಮುಟ್ಟಪ್ಪ, ಆಶೀರ್ವಾದ ಮಾಡು, ಬಲಪಡಿಸು, ನಿನ್ನ ಕೃಪೆಯಿಂದ ತುಂಬಿಸು, ಆತ್ಮನ ಶಕ್ತಿಯಿಂದ ತುಂಬಿಸು, ನಿನ್ನ ಕೃಪೆಯಿಂದ ನಡೆಸಪ್ಪ. ಹಾಗೆ ಮಾಡ್ತೀವಿ. ಸ್ತೋತ್ರ. ಮುಂದಿನ ಕಾರ್ಯ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆ. ಆಮೇನ್, ಆಮೇನ್, ಆಮೇನ್. ಓಕೆ ಕರ್ತನಲ್ಲಿ ಪ್ರಿಯರೇ, ಒಂದು ಸಮಯದಲ್ಲಿ ಒಂದು ರಾಗವನ್ನು ಆಡೋಣ. ಒಂದು ರಾಗವನ್ನು ಆಡೋದಾಗಿದ್ದ ಮೇಲೆ ಕರ್ತನಲ್ಲಿ ಪ್ರಿಯರೇ, ಇವತ್ತು ಮೊದಲನೇ ಶುಕ್ರವಾರ ಇರುವುದು